ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳು ಬರ್ಡೇ ಇತ್ತು. ಅವತ್ತು ಸಂಡೇ ಅಲ್ವಾ, ಸಂಡೇ ಬರ್ಡೇ ಇತ್ತು. ಅದಕ್ಕೋಸ್ಕರ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದರು. ಸಂಡೇ ಆಗಿದ್ದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದರು. ಬೇರೆ ಟೈಮಲ್ಲಾದರೆ ಸ್ಕೂಲ್ ಇರುತ್ತಲ್ವ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಏನೋ ಟಿಫನ್ ಮಾಡಿಲ್ಲ ನಾನು. ಯಾಕೆಂದರೆ ಅವರಿಗೆ ದೋಸೆ ಬೇಕಾಗಿತ್ತು, ಮಸಾಲೆ ದೋಸೆ. ಅದಕ್ಕೋಸ್ಕರ ದೋಸೆ ತಗೊಬಂದು ತಿಂತಾಯಿದ್ದಾರೆ. ತಿಂದ್ಬಿಟ್ಟು ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ. ನಮ್ಮ ಮನೆಯವರು ಅಂಗಡಿಗೆ ಹೋಗ್ತಾರೆ. ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆಗೋಣ ಅಂದ್ಬಿಟ್ಟು ತಿಂತಿದ್ದಾರೆ. ಚಾಕ್ಲೇಟ್ ಎಲ್ಲ ಕೊಡೋಣ ಅಂದ್ಬಿಟ್ಟು ತಗೊಬಂದಿದ್ರು. ಅದನ್ನ ಪ್ಯಾಕ್ ಮಾಡಲಿಲ್ಲ. ಅದಕ್ಕೋಸ್ಕರ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಲ್ಲೇ ಹಾಕ್ಕೊಡ್ತಾಯಿದ್ದೀನಿ. ನಾವು ಇವತ್ತು ಸೆಲೆಬ್ರೇಷನ್ ಏನು ಮಾಡೋದಿಲ್ಲ, ಕೇಕೇನು ಕಟ್ ಮಾಡಿಸೋದಿಲ್ಲ. ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ಬಂದರು. ಡ್ಯಾನ್ಸ್ ಕ್ಲಾಸಿಗೆ ಮಾತ್ರ ಚಾಕ್ಲೇಟ್ ಎಲ್ಲ ತಗೊಬಂದಿದ್ದಾರೆ. ಫಸ್ಟೆಲ್ಲ ಸ್ಕೂಲಲ್ಲೂ ಕೊಡ್ಬೋದಾಗಿತ್ತು. ಆಮೇಲೆ ಸ್ಕೂಲಲ್ಲೂ ಬ್ಯಾನ್ ಮಾಡಿದರು, ಚಾಕ್ಲೇಟ್ ಎಲ್ಲ ಏನು ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸ್ಕೂಲಿಗೆ ತಗೊಂಡು ಹೋಗ್ತಿರ್ಲಿಲ್ಲ. ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ದೇವಸ್ಥಾನದಿಂದ ಬರ್ತಾ ತಗೊಬಂದರು. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಏನು ಸ್ಪೆಷಲ್ ಮಾಡೋದು ಅಂತ ಯೋಚನೆ ಮಾಡಿ ನಾನು ಫಿಶ್ ತಗೊಬನ್ನಿ, ಫಿಶ್ ಸಾಂಬಾರು ಮಾಡೋಣ ಅಂತ ಅಂದೆ. ಬಟ್ ಮಕ್ಕಳು ಮಾತ್ರ ಫಿಶ್ ತಿನ್ನೋದಿಲ್ಲ. ಅವರು ಚಿಕನ್ ಅದು ತಿಂತಾರೆ. ಚಿಕನ್ನು ಹೀಟು ಬೇಡ ಅಂತೇಳ್ಬಿಟ್ಟು ಆಮೇಲೆ ಎಗ್ ಬಿರಿಯಾನಿ ಮಾಡಿ ಅಂತ ಅಂದರು. ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು. ಎಗ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಅವಳಿಗೆ. ಅದಕ್ಕೆ ಅವಳು ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಎಗ್ ಬಿರಿಯಾನಿ ಮಾಡೋಣ ಸ್ಪೆಷಲ್ಲು ಅಂತೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡಿ ಮೊಟ್ಟೆ ಸಾಂಬಾರು ಮಾಡಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಮಾತ್ರ ಎಗ್ ಬಿರಿಯಾನಿ ಆಗುತ್ತೆ. ಮತ್ತು ನೈಟು ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡಿದೆ. ಮೊಟ್ಟೆ ಸಾಂಬಾರು ಮತ್ತು ಎಗ್ ಬಿರಿಯಾನಿ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 1 ಸೆಕೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿಬಿಟ್ಟು ಏನು ಜಾಸ್ತಿ ಸ್ಪೆಷಲ್ ಏನು ಮಾಡಿಲ್ಲ. ಇವತ್ತು ನನ್ನ ಮಗಳು ಬರ್ಡೇ ಬೇರೆ ಇತ್ತು. ಬರ್ಡೇ ಇದ್ದರೂ ನಾವು ದೇವಸ್ಥಾನಕ್ಕೆ ಬೆಳಿಗ್ಗೆ ಕಳಿಸಿದ್ದೆ. ಅಂದರೆ ಬೇರೆ ಟೈಮಾಗಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಸ್ಕೂಲ್ ಇರುತ್ತೆ. ಅವಳು ಸಂಡೇ ಬಂದಿದ್ರಿಂದ ಬರ್ಡೇ, ಅದಕ್ಕೆ ಬೆಳಿಗ್ಗೆ ಒಂದು 9 ಗಂಟೆಗೇನ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗಿ ಬಂದು ಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ರು ಅವರು.
ನಾವು ಜಾಸ್ತಿ ಏನು ಬರ್ಡೇ ಸೆಲೆಬ್ರೇಷನ್ ಏನು ಮಾಡಲ್ಲ ನಾವು. ಯಾಕಪ್ಪ ಅಂತ ಅಂದರೆ ನಾವು 3 ವರ್ಷ ಅಷ್ಟೇ ನಾವು ಸ್ವಲ್ಪ ಜೋರಾಗಿ ಸೆಲೆಬ್ರೇಷನ್ ಮಾಡಿರೋದು. ಇವಾಗೇನು ಜಾಸ್ತಿ ಇಬ್ಬರಿಗೂ ಅಷ್ಟೇ ಸೆಲೆಬ್ರೇಷನ್ ಏನು ಮಾಡಲ್ಲ, ಕಮ್ಮಿನೇ ನಾವು ಸೆಲೆಬ್ರೇಷನ್ ಮಾಡೋದು. ಇವಾಗ ಅದಕ್ಕೆ ಊಟ ಎಲ್ಲ ಆಯಿತು, ಊಟ ಆದಮೇಲೆ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂತ ಅಂದರೆ ನನಗೆ ಒಂದು ಮಿಕ್ಸಿ ಬೇಕಾಗಿತ್ತು, ಮಿಕ್ಸಿ ತಗೊಬರೋಣ ಅಂತ ಹೊರಟಿದ್ದೀವಿ. ಯಾವ ಥರ ಮಿಕ್ಸಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಲ್ರೆಡಿ ಒಂದು ಮಿಕ್ಸಿ ಇದೆ, ಇನ್ನೊಂದು ಥರ ಬೇಕಾಗಿತ್ತು, ಅದಕ್ಕೆ ಆ ಥರ ಮಿಕ್ಸಿ ತಗೊಬರೋಣ ಅಂತ ಹೊರಟಿದ್ದೀವಿ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಎತ್ತ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ, ಬನ್ನಿ ಫ್ರೆಂಡ್ಸ್. ಇವಾಗ ಹಾಗೆ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಇಲ್ಲಿ ನಮ್ಮ ಮನೆ ಹತ್ರ ಮಳೆನೇ ಇರಲಿಲ್ಲ, ಅಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಬಟ್ ಏನು ಮಾಡೋದು, ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಗಜಾನನ ಟ್ರಾವೆಲ್ಸ್ ಇದೆಯಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು. ಏಕೆ ಅಂದರೆ ಅಲ್ಲಿ ಊರಿಗೆ ಬಟ್ಟೆ ಕಳಿಸ್ಕೊಡ್ಬೇಕಾಗಿತ್ತು. ಅಲ್ಲಿ ಗಜಾನನ ಟ್ರಾವೆಲ್ಸ್ ಬಸ್ಸಿಗೆ ಹಾಕಿ ಕಳಿಸ್ತಾರೆ. ಅದಕ್ಕೋಸ್ಕರ ಆಫೀಸಿಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೊಟ್ಬಿಟ್ಟು ಬಂದ್ವಿ. ಹಾಗೆ ಬರ್ತಿದ್ದಂಗೆ ಡೈಲಿ ಯೂಸಿಗೆ ಸ್ಲಿಪ್ಪರ್ ಇರಲಿಲ್ಲ, ಅದಕ್ಕೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ಅಂಗಡಿ ಹೋಗಿದ್ದೀವಿ ಇವಾಗ. ಹಾಗೆ ಒಂದು ಮಿಕ್ಸಿ ನೋಡೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದಿದೆ ನಮ್ಮ ಮನೇಲಿ ಮಿಕ್ಸಿ, ನನಗೆ ಬುಲೆಟ್ ಮಿಕ್ಸಿ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನನಗೆ ಬೇಕಾಗಿರೋ ಮಿಕ್ಸಿ ಸಿಗಲಿಲ್ಲ. ಮತ್ತು ಬೇರೆ ಅಂಗಡಿಗೂ ಹೋಗಿದ್ವಿ, ಅಲ್ಲಿ ಎಲ್ಲೂ ನನಗೆ ಬೇಕಾಗಿರೋ ಮಿಕ್ಸಿ ಸಿಗಲಿಲ್ಲ. ಮತ್ತು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಹೋದ್ವಿ. ನನಗೆ ಆನ್ಲೈನಲ್ಲಿ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಅಂಗಡಿಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಹಾಗೆ ಹೋದ್ವಿ. ಮಳೆ ಬೇರೆ ಇತ್ತು, ಮತ್ತೆ ಮಳೆ ಜೋರಾದರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಗ ಮನೆಗೆ ಹೋದ್ವಿ. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.